ಯಪ್ಪ ಈ ಊರಕ್ಕೆ ಬರೋಕ್ಕೆ ಮಕ ಇಲ್ಲ ಇವಾಗಂತೂ ಗೊತ್ತಾಗಿರುತ್ತೆ. ಆ ಋತು ಅಕ್ಕ ಅದೃಷ್ಟ ಎಲ್ಲನ ಹೇಳಿರ್ತಾರೆ. ಒಂಥರ ಅನ್ನಿಸ್ತೈತೆ ಈ ಊರಿಗೆ ಬಂದು ಇಳಿದ್ರೆ ಒಂಥರ ಹೆಂಗೆ ಅನ್ನಿಸ್ತೈತೆ, ಒಂಥರ ಮುಜುಗರ ಆಗ್ತಾಯಿದೆ. ಬರೋಕ್ಕೊಂಥರ ಅಂದರೆ ಹೆಂಗಾಗ್ತಾಯಿದೆ, ಅಯ್ಯೋ ಏನು ಈಗ ಒಂಥರ ಬೇಜಾರಾಗ್ತೈತೆ. ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮೂರು ನಮಗೆ ಮೇಲು ಅಂತಾರಲ್ಲ. ಇಲ್ಲಿ ನಿಜವಾಗ್ಲೂ ನಾನು ಹೆಂಗಿರ್ಬೋದಾಗಿತ್ತು, ಆದರೆ ಸಡನ್ನಾಗೆ ನಾನು ನಿರ್ಧಾರ ತಗೊಂಡು ನನ್ನ ಜೀವನ ನಾನು ಹಾಳು ಮಾಡ್ಕೊಬಿಟ್ಟೆ. ಇವಳು ಬರ್ತಾ ಇದ್ದಾಳೆ, ಇವಳು ಕಣ್ಣು ಮುಂದೆನೇ ಹೋಗ್ತೀನಿ ನಮ್ಮ ಅಮ್ಮಯ್ಯರ ಮನೆಗೆ. ನೋಡಲಿ ಯಾಕೋ ಹೋಗ್ತಾಳಲ್ಲ ಅಂತೇಳಿ ಹುಳ ಬಿಡ್ಕೋಬೇಕು. ಅಣ್ಣಗೆ ಸಡನ್ನಾಗಿ ಫೋನ್ ಮಾಡಿಬಿಡ್ತಾಳೆ, ಯಾಕೋ ಹೋಗ್ತಾ ಇದ್ದಾಳಲ್ಲ, ಯಾಕೆ ಬಂದಿದ್ದಾಳೆ, ಯಾಕೆ ಅವ್ರ ಅಮ್ಮಯ್ಯರ ಮನೆಗೆ ಹೋಗ್ತಾಳೆ ಅಂತ ನೋಡ್ಬಿಡ್ತಾಳೆ. ಬರ್ತಾ ಇದ್ದಾಳೆ ನೋಡಿದ್ಲು ಯಾಕೋ ಬರ್ತಾ ಇದ್ದಾಳಲ್ಲ ಇವಳು, ಯಾಕೆ ಎಲ್ಗೂ ಹಾಕಿ ಬಂದವಳೆ. ಯಾಕೋ ಬಂದವಳೆ. ಯಾಕೆ ನಾನು ಇನ್ಯಾಕೆ ಮಾತಾಡ್ಸೋದು, ನಾನು ಮಾತಾಡ್ಸಿದ್ರೆ ಅವಳಿಗೆ ಸಿಟ್ಟು, ನಾನೇನು ಮಾತಾಡ್ಸಲ್ಲ. ಏನಮ್ಮ ಸ್ವಾತಿ, ಯಾವ ಬಂದೆ ಬಂದೆ ಭಾಗ್ಯಂಟಿ? ಚೆನ್ನಾಗಿದ್ದೀಯನಮ್ಮ? ಚೆನ್ನಾಗಿದ್ದೀನಿ ಆಂಟಿ, ಪರವಾಗಿಲ್ಲ. ನಮ್ಮ ಹೂವಾಗ ಮದುವೆ ಆದಾಗಿಂದನೂ ಯಾವತ್ತೂ ನೋಡಿರಲಿಲ್ಲ, ಇವತ್ತು ನೋಡ್ತಾ ಇದ್ದೀನಿ. ಹೆಂಗಾಗ್ತದೆ, ಚೆನ್ನಾಗಿ ಇದೆಯಲ್ಲ, ಚೆನ್ನಾಗಿ ನೋಡ್ಕೊಂತಾನ ಗಂಡ. ಈಗ ಗಂಡ ಒಳ್ಳೆನಾದ್ರೂ ಸಾಕೆ, ಯಾರು ಬೇಡ, ಕಟ್ಕೊಂಡಿರೋ ಗಂಡ ಒಳ್ಳೆನಾಗ್ಬಿಟ್ರೆ ಸಾಕಣಮ್ಮ, ಚೆನ್ನಾಗಿ ನೋಡ್ಕೊಂತಾನೆ. ಪರವಿಲ್ಲ ಭಾಗ್ಯಂಟಿ, ಪರವಿಲ್ಲ. ಯಾಕ ಮಕ ಎಲ್ಲ ಸಪ್ಪಗಾಯ್ತಮ್ಮ, ಮೊದ್ಲಿದ್ದವಟು ನಿನ್ನ ಮಕ್ತಾಗೆ ಕಾಳಿಲ್ಲ. ಯಾಕನ ಮಕ ಎಲ್ಲನೂ ಒಂಥರ ಸಪ್ಪು ಕಾಮುತ್ತೆ. ಯಾಕಮ್ಮ ಮಕ್ಕೆಲ್ಲ ಒಂಥರ ಆಗೈತಿ, ಯಾಕ ನೋಡೋಕ್ಕಾಗಲ್ಲ, ಮಂಗಾಗಿದೆಯಾ. ಮದುವೆಗಿನ ಮುಂಚೆ ಎಂಥ ಸೆನಕ್ಕಿದ್ದಂಗಿನಿ, ಮದುವೆ ಆದ್ಮೇಲೆ ಯಾಕೋ ಮಕ್ತಾಗೆ ಕಳೆನೂ ಇಲ್ಲ, ಯಾಕೋ ಒಂಥರ ಮಕ ಎಲ್ಲ ಬಾಡ್ದಂಗೆ ಆಗೈತಿ. ಏನಿಲ್ಲ ಅದೇ ಅಪ್ಪ ಅಮ್ಮ ಬೇರೆ ಮಾತಾಡ್ಸಲ್ವಲ್ಲ, ಒಂದಿಟ್ಟು ಚಿಂತೆ ಅಷ್ಟೇ, ನಿನ್ನ ಏನಿಲ್ಲ ಕಣ್ ಬಗ್ಗೆ ಆಂಟಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ? ಅಪ್ಪ ಅಮ್ಮನ ಮಾತಾಡಿಸ್ಬೇಕಾಯ್ತು, ಅದಕ್ಕೆ ಹೋಗ್ತಾ ಇದ್ದೀನಿ. ಸರಿ ಅಮ್ಮ, ಆಯಿತು ಹೋಗು. ಹಾಳಾದವಳು ನೆಗದು ಬಿದ್ದಾಗ ಇನ್ನೂ ಎದುರಿಗೆ ಬತ್ತಾಳೆ. ಎಲ್ಲ ಅಪಶಕುನ ಬಂದಂಗೆ ಎದುರಿಗೆ ಬತ್ತಾಳೆ. ಇವಳು ಎದುರಿಗೆ ಬಂದವಳೆ ಅಂತಂದರೆ ಯಾವ ಕೆಲಸ ಆಗ್ತಾವ ಇಲ್ವ ಗೊತ್ತಿಲ್ಲ. ಇವಳು ಬಂದು ಅಡ್ಡ ಬಂದಿದ್ದಾಳೆ ಅಂತಂದರೆ ಯಾವ ಕೆಲಸನೂ ಆಗಲ್ಲ. ಇವಳೊಂಥರ ಇದಿದ್ದಂಗೆ. ಅಪಶಕುನ ಇವಳು. ಭಾಗ್ಯಂಟಿ ಎಲ್ಗೋ ಹೋದ್ಲು ಯಾರ ಅಮ್ಮಯ್ಯರ ಮನೆಗೆ ಬಂದವಳಂತೆ. ಅವ್ರ ಅಮ್ಮ ಎತ್ತಾಗೆ ಆತ ಮಾತಾಡ್ಬೇಕಂತೆ, ಅವ್ರ ಅಮ್ಮಯ್ಯರ ಮನೆಗೆ ಬಂದ ಇನ್ನೆಂದ್ಲಮ್ಮ. ಯಾಕೆ ಬಂದವಳ ಅಲ್ಲ ನೋಡಿ, ಎಷ್ಟು ಮಟ್ಟಿಗೆ ಇರಬೇಡ ಅಲ್ಲ, ಇಲ್ಲಿಗೆ ಬಂದವಳಲ್ಲ. ಅವ್ರ ಅಮ್ಮಯ್ಯರ ಮನೆಗೆ ಹೋಗ್ತಾ ಇದ್ದಾಳೆ. ಅಲ್ಲಿಗೆ ಹೋಗ್ತಾ ಇದ್ದಾಳೆ ಕಣ್ ಭಾಗ್ಯಂಟಿ. ನೋಡಿ, ನಾವು ಯಾರನ್ನ ಮಾತಾಡ್ದಾರು ನಿಷ್ಠೂರ ಆಗ್ತೀವಿ ನೋಡಿ, ಅವ್ರು ಗನ್ವಾಗ ಇರ್ತಾರೆ. ಅವ್ರ ಅಮ್ಮ ಹೆಂಗೇನೆ ಹಂಗಾಡಾಳು. ಯಾಕೆ ಫೋನಿಗಿನ ಏನಾರ ಮಾಡಿದ್ಲೇನ, ಅದಕ್ಕೆ ಬಂದವಳೆ. ಅದಕ್ಕೆ ಬಂದಿರ್ಬೇಕು ಕಣಮ್ಮ, ಫೋನ್ಗೇನು ಮಾಡಿರ್ತಾರೆ ಅವರು, ಅದಕ್ಕೆ ಬಂದಿರ್ಬೇಕು. ಸಮಾನಿ ಹಂಗೆ ಅನ್ನಿಸ್ತಾಯ್ತು ನನಗೇನ, ಹಂಗೆ ಅನ್ನಿಸ್ತಾಯ್ತು. ಯಾಕನ ಫೋನ್ ಏನಾರ ಮಾಡಿದ್ರೇನ ಅದಕ್ಕೆ ಬಂದವ್ರಿ ಅಂತ. ನೋಡು, ಅವ್ರವ್ರವರು ಗನ್ವಾಗ ಆಗ್ತಾರೆ. ಇವಾಗ ಎಲ್ಲ ಒಂದಿಟ್ಟು ಆದಾಯ ಎಲ್ಲನ ಸಿಗುತ್ತೆ ಅಂದರೆ ಗನ್ವಾಗ ಆಗ್ತಾರೆ. ಇಲ್ಲ ಕಣ್ ಬಗ್ಗೆ ಅಂತ ಅವ್ರು ಮಾತಾಡಿಸ್ತಾರೆ. ಹೆಂಗೆ ಅವ್ರ ಅಪ್ಪ ಇರಮ್ಮ ನನಗೆ ಅದೇ ಇದಾಗೈತಿ, ಚಿಂತೆ ಆಗೈತಿ. ಹೆಂಗಮ್ಮಂಗೆ ತಮ್ಮಣಿ ಎಲ್ಲ ಚೆನ್ನಾಗ್ತಾರೆ. ಒಂದು 2 ದಿನ ಅಷ್ಟೇ ಓಡೋದಾಗ, ಒಂದು 2 ದಿನ ನನ್ನ ಮಗಳೇ ಇಲ್ಲ, ನನ್ನ ಮಗಳೇ ಅಲ್ಲ, ಹಿಂಗೆ ನಮ್ತ ಬೈಕೆಂಬ್ತಾರೆ. ಆವಾಗ ಆಮೇಲೆ ಇನ್ನೊಂದ್ಸತಿ ಬರೋಷ್ಟೊತ್ತಿಗೆ ಶೆನಕ್ಕಾಗ್ತಾರೆ ಸುಮ್ಕಿರೋರೆಲ್ಲ ಗನ್ವಾಗ ಆಗ್ತಾರೆ. ನೋಡ್ಬಂಕಿ ತವ್ರ ಮನೆಗೆ ಬರಬೇಡ ನೀನು ಅಂತ ಹೇಳು. ನಮ್ಮ ಅಣ್ಣ ಇನ್ನು ನಮ್ಮಮ್ಮ ಎಲ್ಲ ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿರೋಕ್ಕೆ ನೀನು ಬರಬೇಡ ಅಂತ ಅಂದ್ಲು. ಇಂಥ ಬುದ್ಧಿ ಹೇಳ್ತಾಗಿರೋದು. ಏನಮ್ಮ ನೀವು ಚೆನ್ನಾಗಿರ್ಬೇಕು, ಅದಕ್ಕೆ ನೀರು ನಾವು ಹೇಳೋಕ್ಕಾಗಲ್ಲ. ನೋಡಿ ಮಧ್ಯದಾಗ ಬಂದರು, ನೀವೇ ಎಲ್ಲ ಚೆನ್ನಾಗಿ ಕಿತ್ಕೊಂಡು ಹೋಗ್ಬೇಕು. ನೋಡಿ ಇನ್ನೇನು ಮಾಡೋದು. ಅಮ್ಮನ ಮನೆಗೆ ಗನ್ವಾಗ ಆಗ್ತಾರೆ. ಇವಾಗ ಏನಾನ ಮಾತಾಡ್ದಾಗ ನಮ್ಮಂತಾರೆ ನಿಷ್ಠೂರ ಆಗ್ಬೇಕು. ನಮ್ಮ ಅಣ್ಣಗೆ ಫೋನ್ ಮಾಡ್ಬೇಕು, ಮೊದಲು ಫೋನ್ ಮಾಡಿ ಕೇಳ್ಬೇಕು, ಏನು ಯಾಕೆ ಬಂದವಳ ಏನ, ಯಾಕೆ ಬಂದವಳೆ ಯಾತನ ಕೊಡ್ತೀವಿ ಅಂತ ಹೇಳವ್ರ ಏನ, ಅದಕ್ಕೆ ಬಂದವಳ ಏನ, ಯಾಕೆ ಬಂದ್ಲ, ಯಾಕಪ್ಪ ಎಲ್ಲ ಈ ಜೀವಿತ ನೋಡ್ಲಿ ಅಂತ ಬಂದಿರಬೇಕು. ಭಾಗ್ಯಂಟಿ ನಾನು ನೋಡ್ಲಿ ಅಂತ ಬಂದವಳೆಲ್ಲ. ಅವಳು ತಾಟ್ಕಿತ್ತಿ ಹೆಂಗ್ಸವಳು ಎಂತಳು, ನಾನು ನೋಡ್ಲಿ ಅಂತ ಬಂದವಳೆಲ್ಲ. ಗೊತ್ತೈತೆ ನನಗೆ ಅವಳು ಬಂಡವಾಳ ಎಲ್ಲನ. ಇವತ್ತು ಫುಲ್ ಖುಷಿಯಾಗಿದ್ಯಾ? ಏನಿಲ್ಲಪ್ಪ, ಹಿಂಗೆ ನಾನು ಯಾವಾಗಲೂ ಖುಷಿಯಾಗೇ ಇರ್ತೀನಿ. ನೀನು ಇವಾಗಿನ ಪಾಪ ಕೆಲಸದಿಂದ ಬಂದಿದ್ಯಾ, ಕೆಲಸದಿಂದ ಬಂದಿದ ತಕ್ಷಣ ನಿನಗೆ ನಾನು ಚೆನ್ನಾಗಿ ನಗ್ನಗ್ತಾ ಮಾತಾಡ್ಸಿದ್ರೆ ನಿನಗೆ ಎಷ್ಟೋ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಯಾವಾಗಲೂ ನಾನು ನಗ್ನಗ್ತಾ ಇರ್ತೀನಿ. ನಿಜವಾಗ್ಲೂ ನೀನು ನಮ್ಮ ಮನೆಯಾಗೆ ಹಿಂಗೆ ನಗ್ನಗ್ತಾ ಇರೋದಕ್ಕೆ ನಾನು ಬಂದಿದ್ದ ತಕ್ಷಣ ನನ್ನ ನೋವು, ನನ್ನ ಮನಸ್ಸಲ್ಲಿ ಏನು ಟೆನ್ಷನ್ ಐತೆ ನನಗೆ ಅದೆಲ್ಲ ಮರ್ತೋಗ್ಬಿಡುತ್ತೆ. ಈಗ ಹಿಂಗಿರಬೇಕು ಹೆಣ್ಮಕ್ಳು. ಯಾರೇ ಗಂಡಂದಿರು ಕೆಲ್ಸಕ್ಕೆ ಹೋಗಿ ಬಂದಿದ್ದ ತಕ್ಷಣ ನಾವು ನಗ್ನಗ್ತಾ ಅವರು ಹೆಂಗೆ ಕೆಲಸ ಮಾಡಿದ್ರು, ಏನು ಎತ್ತ ಕೆಲಸ ಆಯಿತಾ, ಇವತ್ತು ಪರವಾಗಿಲ್ವಾ ಎಲ್ಲ ವಿಚಾರಿಸಿದ್ರೆ ಸ್ವಲ್ಪ ಅವ್ರಿಗೂ ಎಷ್ಟೋ ಮನಸ್ಸಿಗೆ ಸಮಾಧಾನ ಆಗುತ್ತೆ. ನೀನು ಬಂದಿದ್ದ ತಕ್ಷಣ ನನಗೆ ನೀರು ಕೊಟ್ಟು ಎಷ್ಟು ಚೆನ್ನಾಗಿ ನಗ್ತು. ನನಗೊಂಥರ ನೀನು ನನ್ನ ಭಾಳ ದೇವತೆ, ನೀನು ನನ್ನ ದೇವತೆ. ಈ ರೀತಿ ಹಿಂಗೆ ಇಂಥ ಹೆಂಡ್ತಿ ಇಂಥ ಗಂಡ ಇದ್ದುಬಿಟ್ರೆ ಜೀವನ ಪರ್ಯಂತ ಚೆನ್ನಾಗಿರ್ಬೋದು. ಗಂಡಸ್ರನ್ನೇ ಅಷ್ಟೇ ಕಣಪ್ಪ. ನೀವು ಮನೇಲಿ ಹೆಣ್ಮಕ್ಳು ಕಾಯ್ತಾ ಇರ್ತಾರೆ ಅಂತ ಟೈಮಿಗೆ ಸರಿಯಾಗಿ ಮನೆಗೆ ಹೋಗಬೇಕು, ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು, ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಬರೀ ಯಾವಾಗಲೂ ಫ್ರೆಂಡು ಅದು ಇದು ಅಂತ ಗಂಡಸ್ರು ಅಷ್ಟೇ
ಅಲ್ಲ ನೀನಂತಲ್ಲ ಯಾರೇ ಆಗಲಿ ಹೆಂಡ್ತಿ ಕಾಯ್ತಿರ್ತಾರೆ ಮನೇಲಿ ಅಡುಗೆ ಮಾಡಿಕೊಂಡು ಮನೇಲಿ ಹೋಗಿ ಊಟ ಮಾಡಬೇಕು, ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಹೆಂಡ್ತಿ ಜೊತೆ ಮಾತಾಡಬೇಕು. ಅವಾಗ ಹೆಂಡ್ತಿಗೂ ಒಂಥರ ಖುಷಿ. ಈಗ ಕುಡಿಯೋರು ಇರ್ತಾರಲ್ಲ ಅಂತ ಹೆಂಡ್ತಿಯವ್ರಿಗೆ ಎಷ್ಟು ತಲೆಯಲ್ಲಿ ಟೆನ್ಷನ್ ಗೊತ್ತಾ, ಇವತ್ತು ನನ್ನ ಗಂಡ ಹೆಂಗೆ ಬರ್ತಾರೋ ಮನೆಗೆ, ಕುಡ್ಕೊಂಡು ಬರ್ತಾರೋ, ಏನು ಹೆಂಗೆ ಬರ್ತಾರೆ ನನ್ನ ಗಂಡ ಅಂತ ಅವ್ರಿಗೂ ಒಂಥರ ಟೆನ್ಷನ್ ಆಗಿರುತ್ತೆ ಕಣ್ರಿ. ಎಲ್ಲರದು ಒಂದೊಂಥರ ಕಷ್ಟ, ಗಂಡಸ್ರದ್ದು ಒಂಥರ ಕಷ್ಟ, ಹೆಂಗಸ್ರಿಗೆ ಒಂಥರ ಕಷ್ಟ. ಅದು ಸರಿನೇ. ಅಲ್ಲ ಹಿಂಗೆ ನಗ್ನಗ್ತಾ ಮಾತಾಡ್ಸಿದ್ರೆ, ಈಗ ಯಾರೇ ಆಗಲಿ ಹೆಣ್ಮಕ್ಳು ಮನೇಲಿ ನಗ್ನಗ್ತಾ ಮಾತಾಡ್ಸಿದ್ರೆ ನಮಗೂ ಒಂದು ಸ್ವಲ್ಪ ಸಮಾಧಾನ. ನೀವು ಬಂದಿದ್ದ ತಕ್ಷಣ ಸಿಟ್ಟಾಗೋದು, ಕೆಲಸ ಮಾಡ್ಕೊಂಡು ಬಂದಿದ್ದ ತಕ್ಷಣ ನಾವು ಸಮಾಧಾನ ಮಾತಾಡಬೇಕು. ಸಮಾಧಾನ ಮಾತಾಡಿದ್ರೆ ಎಷ್ಟೋ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ. ನೋಡು, ನೀನು ಬಂದು ನನಗೆ ಕೆಲಸದಿಂದ ಬಂದಿದ್ದ ತಕ್ಷಣ ನೀನು ನಗ್ನಗ್ತಾ ನನಗೆ ನೀರು ಕೊಡೋದ್ರೆ, ನೀನು ನೀರು ಕೊಟ್ಟರೆ ನನಗೆ ಎಷ್ಟೋ ಕೆಲಸ ಮಾಡಿರೋ ಟೆನ್ಷನ್ ಎಲ್ಲ ಕಡಿಮೆ ಆಗಿಬಿಡುತ್ತೆ. ನಿನ್ನ ಥರ ಹೆಂಡ್ತಿ ಸಿಗಬೇಕು ಪಲು. ನಾನು ತುಂಬ ಅದೃಷ್ಟ ಮಾಡಿದ್ದೆ ನಿನ್ನಂಥ ಹೆಂಡ್ತಿನ ಪಡೆಯೋಕ್ಕೆ. ಪಾಪಣ್ಣ, ಕೆಲಸ ಮುಗೀತೇನಪ್ಪ? ಹ್ಞೂ ತಾತ, ಮುಗೀತು. ಹಣ್ಣು ಎಲ್ಲ ತೊಗೊಂಬಂದಿದ್ದೀನಿ. ಸ್ವಲ್ಪ ದ್ರಾಕ್ಷಿ ಎಲ್ಲನ ತೊಳೆದು ಕೊಡು ತಾತನಿಗೆ. ತಾತ ಹೋಗ್ ತಾತ, ಹಣ್ಣು ತಿನ್ನು. ಹಣ್ಣು ಅದೆಲ್ಲ ತಿನ್ಕೊಂಡು ವಯಸ್ಸೋದ್ಮೇಲೆ ನೀವು ಹಣ್ಣು ಎಲ್ಲ ತಿನ್ಕೊಂಡು ಚೆನ್ನಾಗಿರ್ಬೇಕಂತ ತಾತ. ನೀನು ಅಜ್ಜಿ ಎಲ್ಲನ ನಿಮಗೋಸ್ಕರನೇ ನಾನು ದಿನ ಹಣ್ಣು ಬಾಳೆಹಣ್ಣು ಎಲ್ಲ ತಗೊಂಬರೋದು. ತಿಂತೀವಿ ಕಣಪ್ಪ, ಸಾಕು ಹಿಂಗಳಪ್ಪ. ಇಬ್ರು ಗಂಡು ಮಕ್ಳಿದ್ರು ಅವ್ರು ಯಾವತ್ತು ನನಗಲ್ಲ, ನಿಮ್ಮ ಅಪ್ಪ ಹೇಳ್ತಾನೆ, ಅವನೇನೇನು ಬೇಡ ಅಂಬಲ್ಲ, ನನ್ಗೆ ಹೇಳ್ತಾನೆ. ಆದ್ರೆ ನಿನ್ನಂಥ ಮೊಮ್ಮಗ ಹಿಂದೆ ಹುಟ್ಟಲ್ಲ, ಮುಂದೆ ಹುಟ್ಟೋದು ಇಲ್ಲ ಕಣಪ್ಪ. ಹಿಂದೆ ಮುಂದೆ ಹುಟ್ಟಿಲ್ಲ ಅನ್ಸುತ್ತೆ. ಹಂಗೆ ನೋಡ್ಕೊಂತೀಯ ನೀನು. ಯಾತನಾಗ್ಲಿ ಯಾರು ತಿಂತೀಯ, ತಿನ್ನಜ್ಜಿ, ಯಾರು ತಿಂತೀಯ ಎಲ್ಲ ಎಷ್ಟು ಇದನ್ನು ಮಾಡ್ತಾರೆ. ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ ಕಣಪ್ಪ. ನಮ್ಮ ಪಾಪಣ್ಣ ಬಂದವನೇ. ಹ್ಞೂ ಅಜ್ಜಿ, ಇವಾಗಿನ ಬಂದೆ, ಬಾ. ನೀವು ಬಂದಿದ್ದ ತಕ್ಷಣ ಅಜ್ಜಿ ತಾತ ಊಟ ಮಾಡಿದ್ರ, ಅಜ್ಜಿ ತಾತ ಗಂಡು ಕೊಟ್ಟ, ಅಜ್ಜಿ ತಾತ ಎಲ್ಗೋದ್ರು, ಬರೀ ನಿಮ್ಮ ಮುಂದೆ ಕೇಳೋದವರು. ಕಣಮ್ಮ, ನನ್ನ ಮೊಮ್ಮಗನ್ನ ನಾನು ನಮ್ಮ ಅಜ್ಜ ಅಷ್ಟೊಂದು ಇಷ್ಟಪಡೋದು. ಇಂಥ ಮೊಮ್ಮಗ ಯಾರಿಗೂ ಹುಟ್ಟಲ್ಲ ಕಣಮ್ಮ, ಇಂಥವ್ರು ಹುಟ್ಟಬೇಕು. ಮಕ್ಕಳು ಕೇಳಲಿಲ್ಲ ಅಂದರೂ ನನ್ನ ಪಕ್ಷ ಇವತ್ತು ನನ್ನ ಮೊಮ್ಮಗ ಒಳ್ಳೆ ಹುಟ್ಟವ್ನಿ. ನನ್ನ ಮಕ್ಕಳು ಒಳ್ಳೆಯರೇನೆ, ಆದ್ರೂ ಅವರು ಇಟ್ಟೊಂದು ಇದು ಮಾಡಲ್ಲ ನಮ್ಮ ಮೇಲೆ. ಹಿಂಗೆ ಹಿರಿಯರನ್ನ ಯಾರು ಚೆನ್ನಾಗಿ ನೋಡ್ಕೊಂತಾರೆ, ಅವ್ರ ಜೀವನದಾಗ ಚೆನ್ನಾಗಿರ್ತಾರೆ. ತಂದೆ ತಾಯಿನಾಗಿರ್ಬೋದು, ಅಜ್ಜಿ ತಾತನಾಗಿರ್ಬೋದು, ಯಾರು ಮನೆಯಾಗ ವಯಸ್ಸೋಗಿರೋರು ಇರ್ತಾರ, ಅವ್ರು ನೋಡ್ಕೊಂಡಿದ್ರೆ ದೇವರು ಎಲ್ಲೋ ಒಂದು ಕಡೆಗೆ ಅವ್ರಿಗೆ ದಾರಿ ತೋರಿಸ್ತಾನೆ. ಎಲ್ಲೋ ಒಂದು ಕಡೆಗೆ ಒಳ್ಳೇದಾಗೇ ಆಗುತ್ತೆ, ಖಂಡಿತ ಒಳ್ಳೇದಾಗುತ್ತೆ, 100ಕ್ಕೆ 100 ಸತ್ಯ. ಯಾಕ ಪಾಪ ಇವತ್ತು ಈಗ ಬಂದಿದ್ದ ತಕ್ಷಣ ನಾನು ನೆನ್ನೆಸ್ ನೋಡಿದ್ನಲ್ಲ, ಅಜ್ಜಿ ತಾತ ಉಂಡ್ರೆ ಏನು ಮಾಡಿಕ್ಕಿದ್ದೆ ಮಧ್ಯಾಹ್ನ ಪಲ್ಲು, ಅವರಿಗೆ ಮುದ್ದೆ ಮಾಡಿಕೊಟ್ಟ ನಮ್ಮ ತಾತಗೆ. ಹಣ್ಣೆಲ್ಲ ಹಣ್ಣೆಲ್ಲ ನಾತ್ ಕೊಡು, ಹಣ್ಣು ತಗೋಬರ್ತಾನೆ ದಿನ. ದ್ರಾಕ್ಷಿ, ಕಿತ್ಲೆ ಹಣ್ಣು, ಬಾಳೆಹಣ್ಣು ದಿನ ಅರ್ಧ ಕೆಜಿನ ನಿಮಗೆ ಎಲ್ಲ ಚೆನ್ನಾಗೆ ನೋಡ್ಕೊಂತಾನಪ್ಪ. ಇಂಥ ಮೊಮ್ಮಗ ಹುಟ್ಬೇಕು, ಹಿಂಗೆ ನೋಡ್ಕೊಳಪ್ಪ. ಸಾಯತಕ್ಕ ನಿಮ್ಮ ಅಜ್ಜಿ ನಿಮ್ಮ ತಾತ ಹಿಂಗೆ ನೋಡ್ಕ. ನೋಡಜ್ಜಿ, ನಾನು ಏನು ಆಸ್ತಿ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಸಾಕು. ನಮ್ಮ ಅಪ್ಪ ನಮ್ಮ ಅಮ್ಮ ಒಂದಿಷ್ಟು ಮನೆ ಕಟ್ಕೊಟ್ಟವ್ರೆ. ನಾನೀಗ ದುಡಿಯೋದೇನೈತೆ, ನಮ್ಮ ಅಪ್ಪಯ್ಯ, ನಮ್ಮ ಅಮ್ಮಯ್ಯ, ನಮ್ಮ ಅಜ್ಜಿ, ನಮ್ಮ ತಾತ ಎಲ್ಲರೂ ಚೆನ್ನಾಗಿ ನೋಡ್ಕೊಂತೀನಿ. ನನಗಿದೇ ಬೇಕಾಗಿರೋದು. ಅವರು ಎಲ್ಲ ತಿಂದು ಬಿಟ್ಟು ಆರೋಗ್ಯವಾಗಿರಬೇಕು. ಈಗ ನಾನು ಏನೋ ದಿನ ನಾನೇನು ಜಾಸ್ತಿ ತಗೊಂಬರಲ್ಲ. ಇವಾಗ ಯಾವಾಗಲೂ ಬರೀ ಎಣ್ಣೆ ತಿಂದ್ರಿ ಅಂತ ನಾನೇನು ಹೇಳಲ್ಲ. ವಯಸ್ಸೋಗಿರುತ್ತೆ, ಅವ್ರಿಗೂ ರಕ್ತ ಪುಷ್ಟಿ ಅನ್ನೋದು ಕಡಿಮೆ ಆಗಿರುತ್ತೆ. ಅದಕ್ಕೇ ದಿನ ಅರ್ಧ ಕೆಜಿ ದ್ರಾಕ್ಷಿ, ಅರ್ಧ ಕೆಜಿ ಕಿತ್ಲೆಹಣ್ಣು, ಅರ್ಧ ಕೆಜಿ ಬಾಳೆ, 2 ಥರದ್ದು ಹಣ್ಣು, 2 ಥರದ್ದು 3 ಥರದ್ದು ತಗೊಂಬರ್ತೀನಿ. ಬಿಡೋ ಅಜ್ಜಿ, ನಾವು ದುಡಿಯೋದ್ರಾಗ 100 ರೂಪಾಯಿ ಹಣ್ಣು ತಿಂದರೆ ಏನಾಗಲ್ಲ. ಮತ್ತೆ ಹೇಳು, ಏನಾಗಲ್ಲ. ತಂದು ಕೊಡಪ್ಪ, ಚೆನ್ನಾಗಿ ನೋಡ್ಕೆ. ಮುಂದೆ ನಿನಗೂ ನಿನ್ನ ಮಕ್ಕಳು ಮರಿಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಕಣಪ್ಪ. ಹಿರಿಯರ್ನ ಯಾರು ಚೆನ್ನಾಗಿ ನೋಡ್ಕೊಂತಾರೆ ಅವ್ರು ಚೆನ್ನಾಗಿರ್ತಾರೆ. ಹಿರಿಯರ್ನಿಗೆ ಯಾರು ಇದು ಮಾಡ್ತಾರೆ ಅವ್ರು ಯಾವತ್ತೂ ಉದ್ಧಾರ ಆಗಲ್ಲ. ಉದ್ಧಾರ ಆಗಿರೋ ಮಾತೇ ಇಲ್ಲ ಬಿಡು, ಉದ್ಧಾರ ಆಗಲ್ಲ. ಎಲ್ಲ ಒಂದು ಕಡೆಗೆ ಈಗ ಅವ್ರು ಚೆನ್ನಾಗಿರ್ಬೋದು ಒಂದು ಪಕ್ಷ, ಅದು ಎಲ್ಲೊಂಬಂದು ಎಲ್ಲಿ ತಿದ್ದಬೇಕು ಅಲ್ಲಿ ತಿದ್ದುತ್ತಾರೆ. ಪರಮಾತ್ಮ ಮೇಲೊಬ್ಬ ನೋಡ್ತಿರ್ತಾನೆ. ಈಗ ವಯಸ್ಸಾದರಿದ್ರೆ ಯೋಟ ಕಣಪ್ಪ, ಮನೆ ಬಾಗಿಲಾಗೆ ಒಂದಿಟ್ಟು ಯೋಟ ಬೆಲೆ ಇರುತ್ತೆ ವಯಸ್ಸಾದರಿದ್ರೆ. ಮತ್ತೆ ನಮ್ಮ ಮನೆಗೆ ಇವಾಗ ನಮ್ಮ ಅಜ್ಜಿ ತಾತ ಇವರೆಲ್ಲ ಇರೋದಕ್ಕೆ ನಮ್ಗೇನೋ ಒಂಥರ ಬೆಲೆ ಗೌರವ. ನಾವು ಎಲ್ಗೋ ಹೋದ್ರೂ ಒಂಥರ ಭಯ ಇರಲ್ಲ. ಮನೆ ತಾಗೆ ಬಿಡತ್ತೆ, ಹೆಂಗೋ ಇದ್ದಾರೆ ನಮ್ಮ ಮನೆ ತಾಗೆ, ನಮ್ಮ ಅಜ್ಜಿ ನಮ್ಮ ತಾತ ಎಲ್ಲರೂ ಇದ್ದಾರೆ ಅಂತ ಭಯ ಇರಲ್ಲ. ನಾವಂತೂ ನೋಡ್ಕೊಂತೀವಿ, ಇರತಕ್ಕ ನಾವಂತೂ ಯಾರನ್ನೂ ಕೈ ಬಿಡಲ್ಲ. ನಮ್ಮ ಮಕ್ಕಳು ಹುಟ್ಟಬೇಕು, ಹೆಣ್ಮಕ್ಳಾಗಲಿ ಹೆಣ್ಮಕ್ಳಾಗಲಿ. ಹಿಂಗೆ ವಯಸ್ಸು ಹೋಗಿರೋ ಅಂಥವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ದನಪ್ಪ ನಿಜವಾಗ್ಲೂ ದೇವ್ರು ಅದಕ್ಕೆ ಅನಿಸುತ್ತೆ ಅವ್ನಿಗೆ ಒಳ್ಳೆ ಸ್ಥಾನಕ್ಕೆ ಕರ್ಕೊಂಬಂದು ನಿಲ್ಸಿರೋದು. ಅವ್ರ ಅಜ್ಜಿ ತಾತ ಬಂದಿದ್ದ ತಕ್ಷಣ, ಪಲ್ಲು ಅಜ್ಜಿ ತಾತ ಊಟ ಮಾಡಿದ್ರ, ಮಧ್ಯಾಹ್ನ ಏನು ಮಾಡಿಕೊಟ್ಟೆ, ಅವ್ರು ಊಟ ಮಾಡಿದ್ರ, ಹೊಟ್ಟೆ ತುಂಬ ಊಟ ಮಾಡಿದ್ರ, ಅವ್ರಿಗೆ ಹಣ್ಣು ಹಾಕ್ಕೊಡು. ದಿನ ಅರ್ಧ ಕೆಜಿ ಹಣ್ಣು ತಗೊಬರ್ತಾನೆ. ಎಲ್ಲರೂ 2 ತಿಂತಾರೆ. ಅವ್ರಿಗೊಂದೆರಡು, ಇವ್ರಿಗೊಂದೆರಡು, ಮನೆಗಳವ್ರು ಎಲ್ಲರೂ ತಿಂತಾರೆ. ಚೆನ್ನಾಗಿ ನೋಡ್ಕೊಂತಾನೆ. ರಕ್ತ ಪುಷ್ಟಿ ಕಮ್ಮಿ ಆಗುತ್ತೆ. ಅವರು ತಿನ್ಕೊಂಡು ಒಂದು ಹಣ್ಣು ಪಣ್ಣು ಅಂಥದ್ದೆಲ್ಲ ತಿನ್ಕೊಂಡು ರಕ್ತ ಪುಷ್ಟಿಯಾಗಿದ್ದರೆ ಇನ್ನೂ 2 ದಿನ ಇರ್ತಾನೆ. ನಮಗೂ ಏನೋ ಒಂದು ಬೆಲೆ ಗೌರವ ಇರುತ್ತೆ ಹಿರಿಯರಿದ್ದರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನೋಡ್ರಿ. ಹಿಂಗೆ ಹಿರಿಯರನ್ನಾಗಲಿ, ತಂದೆ ತಾಯಿನ, ಅಜ್ಜಿ ತಾತನಾಗಿರ್ಬೋದು, ಮನೆಯಾಗೆ ವಯಸ್ಸೋಗಿರೋರು ಯಾರೇ ಇದ್ರೂ ಅವ್ರನ್ನ ನಾವು ಪ್ರೀತಿಯಿಂದ, ಅವ್ರು ಏನೇ ಮಾಡಿರಲಿ ನಮಗೆ ಅದು ಬೇಡ, ನಾವು ನೋಡ್ಕೊಂಡ್ರೆ ದೇವ್ರು ಎಲ್ಲೋ ಅಂತೂ ತನ್ನ ಖಂಡಿತ ಕೊಟ್ಟೇ ಕೊಡ್ತಾನೆ. ನಾವು ನೋಡ್ಕೋಬೇಕು, ನೋಡ್ಕೊಂಡ್ರೆ ಖಂಡಿತ ಒಳ್ಳೇದಾಗೇ ಆಗುತ್ತೆ. ಮತ್ತು
ಯಾವತ್ತೂ ಈಗ ನೋಡ್ಕೊಂಡಿಲ್ದಾರ ಘನವಾಗಿದ್ದಾರೆ ಅಂತ ಹೇಳ್ಬೋದು, ತಂದೆ ತಾಯಿ ನೋಡ್ದಿಲ್ದಾರೆಲ್ಲನ ಹಂಗಿದ್ದಾರೆ ಹಿಂಗಿದ್ದಾರೆ ಅಂತ. ಆದರೆ ಅದು ಎಲ್ಲಿ ಬರುತ್ತೋ ಅವ್ರು ಹೆಂಗಿರ್ತಾರೋ ಹಂಗೆ ಹೋಗುತ್ತೆ. ಅವರಾದರೆ 2 ವರ್ಷ ಅರಳ್ತಾ ಇರ್ತಾರೆ. ಅವ್ರು ಚೆನ್ನಾಗಿರ್ಬೋದು, ಆದರೆ ಚೆನ್ನಾಗಿದ್ರು ಮನೆಗೆಲ್ಲ ಸೌಕರ್ಯ ಇರ್ಬೋದು, ಆದರೆ ತಿನ್ನೋಕ್ಕೆ ಅವ್ರಿಗೆ BP, ಶುಗರು ಮತ್ತು ಆಳ ಅಮ್ಳ, ನಿದ್ದೆ ಬರಲ್ಲ, ಆ ರೀತಿ ಕಾಯಿಲೆ ಕಸಲೆಗಳೆಲ್ಲ ಇರ್ತವೆ. ನಿಜ, ಅದು ಸುಮ್ಮನೆ ಸುಳ್ಳಲ್ಲ. ಈ ರೀತಿ ತಟ್ಟುತ್ತೆ. ಅದಕ್ಕೆ ವಯಸ್ಸೋಗಿರೋರಿಗೆ ಚೆನ್ನಾಗಿ ನೋಡ್ಕೊಳ್ಳಿ. ಯಾರೇ ಆಗಲಿ, ತಂದೆ ತಾಯಿ ಆಗಿರ್ಬೋದು, ಮನೆಯಲ್ಲಿ ವಯಸ್ಸೋಗಿರೋಂಥ ಅಜ್ಜಿ ತಾತ ಯಾರೇ ಇದ್ರೂ ಚೆನ್ನಾಗಿ ನೋಡ್ಕೊಳ್ಳಿ. ಮುಂದೆ ಒಳ್ಳೇದಾಗೆ ಆಗುತ್ತೆ ಖಂಡಿತ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.